ಎಲ್ಲೋ ಜೈಲಲ್ಲಿರುವಂತಹ ಇಂದ್ರಾಣಿ ಮುಖರ್ಜಿಯಾಗೆ ಮತ್ತಷ್ಟು ಸಂಕಷ್ಟ ಈಗ ಎದುರಾಗ್ತಾ ಇದೆ. ಏನೋ ಜೈಲಿನಲ್ಲಿ ಆದಂತಹ ಘರ್ಷಣೆಯಲ್ಲಿ ಸಹ ಕೈದಿ ಸಾವನ್ನಪ್ಪಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದ್ರಾಣಿ ಮುಖರ್ಜಿಯ ವಿರುದ್ಧ ಇದೀಗ ಗಲಭೆಗೆ ಪ್ರಚೋದಿಸಿದ ಆರೋಪ ಈಗ ಹೊರಿಸಲಾಗಿದೆ. ಜೈಲಿನಲ್ಲಿ ಗಲಭೆಗೆ ಪ್ರಚೋದಿಸಿದ ಆರೋಪದಡಿ ಪ್ರಕರಣ ಕೂಡ ಈಗ ಮತ್ತೊಂದು ಪ್ರಕರಣ ಅವರ ವಿರುದ್ಧ ದಾಖಲಾಗಿದೆ. ಇಂದ್ರಾಣಿ ಸೇರಿ 200 ಕೈದಿಗಳ ವಿರುದ್ಧ ಕೇಸ್ ದಾಖಲಾಗಿದೆ. ಘರ್ಷಣೆಯಲ್ಲಿ ಜೈಲಿನ ಒಳಗಡೆ ಆದಂತಹ ಘರ್ಷಣೆಯಲ್ಲಿ ಮಂಜುರಾ ಶೆಟೆ ಅನ್ನುವಂತಹ ಸಹ ಕೈದಿ ಮೃತಪಟ್ಟಿದ್ರು. ನಾಗ್ಪಾಡ ಪೊಲೀಸ್ ಸ್ಟೇಷನ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ತನ್ನ ಪುತ್ರಿಯ ಶೀನಾ ಬೋರಾಳ ಹತ್ಯೆ ಪ್ರಕರಣದಲ್ಲಿ ಇದೀಗ ಜೈಲು ಪಾಲಾಗಿರುವಂತಹ ಇಂದ್ರಾಣಿ ಮುಖರ್ಜಿಯಾಗೆ ಮತ್ತಷ್ಟು ಸಂಕಷ್ಟ ಈಗ ಎದುರಾಗ್ತಾ ಇದೆ. ಜೈಲಿನ ಒಳಗಡೆ ಏನು ಘರ್ಷಣೆ ಉಂಟಾಗಿ ಕೈದಿಗಳ ಮಧ್ಯೆ ಒಬ್ಬ ಮಂಜುರಾ ಅನ್ನುವಂಥ ಕೈದಿ ಮೃತಪಟ್ಟಿದ್ರು. ಈ ಘರ್ಷಣೆಗೆ ಪ್ರಚೋದನೆಯನ್ನು ಕೊಟ್ಟಿದ್ದೇ ಇಂದ್ರಾಣಿ ಮುಖರ್ಜಿ ಅನ್ನುವಂಥ ಆರೋಪವನ್ನು ಹೊರಿಸಿ ಅವರ ವಿರುದ್ಧ ಈಗ ಮತ್ತೊಂದು ಕೇಸನ್ನು ಹಾಕಲಾಗಿದೆ.